ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ನಾವು ಈಗಾಗಲೇ ಫಸ್ಟ್ ಯೂನಿಟ್ ಲವ್ ಫಾರ್ ಎನಿಮಲ್ಸ್ ಹಾಗೂ ಸೆಕೆಂಡ್ ಯೂನಿಟ್ ಟ್ರೂ ಫ್ರೆಂಡ್ಶಿಪ್ ಪಾಠಗಳನ್ನು ತಿಳಿದುಕೊಂಡಿದ್ದೇವೆ. ನೀವು ಹಿಂದಿನ ಪಾಠಗಳನ್ನು ವೀಕ್ಷಿಸಲು ಮೇಲೆ ಕಾಣುವ ಐ ಬಟನನ್ನು ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳೇ. ಇಂದು ನಾವು 5th ಕ್ಲಾಸ್ ಇಂಗ್ಲೀಷ್ 3rd ಲೆಸನ್ ದ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್ ಪಾಠವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲು ಘಟಕದ ವಾರ್ಮಪ್ ಆ್ಯಕ್ಟಿವಿಟಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ, ನಂತರ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ನೋಡಿ, ಫಸ್ಟು ವಾರ್ಮಪ್ ಆ್ಯಕ್ಟಿವಿಟಿ. ಡಿಸ್ಕಸ್ ಇನ್ ಪೇರ್ಸ್ ಹೌ ಫಾರೆಸ್ಟ್ ಆರ್ ಯೂಸ್ಫುಲ್ ಟು ಅಸ್ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ವಿದ್ಯಾರ್ಥಿಗಳೇ. ಕೆಳಗಡೆ ಅವರು 3 ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇನ್ನಿತರ ಎಕ್ಸಾಂಪಲನ್ನು ಉದಾಹರಣೆಗಳನ್ನ ಬರಿ ಅಂತ ಹೇಳಿದ್ದಾರೆ. ನಾನು ಬರೆದು ಪಟ್ಟಿ ಮಾಡಿದ್ದೇನೆ. ಆ ಪಟ್ಟಿಯ ಕುರಿತು ಈಗ ನಾವು ಚರ್ಚೆ ಮಾಡೋಣ ವಿದ್ಯಾರ್ಥಿಗಳೇ. ನಮಗೆ ಫಾರೆಸ್ಟ್ ಯಾವ ರೀತಿ ಉಪಯೋಗ ಇದೆಯಪ್ಪ ಅಂತಂದರೆ, ಫುಡ್, ಶೆಲ್ಟರ್, ಮೆಡಿಸಿನ್, ವುಡ್, ಟ್ರೀಸ್, ಎನ್ವಿರಾನ್ ಇವೆಲ್ಲ ಹಂತಗಳಲ್ಲಿಯೂ ಏನಾಗಿದೆ, ನಮ್ಮ ಫಾರೆಸ್ಟು ಕಾಡಿನಿಂದ ನಮಗೆ ಉಪಯೋಗ ತುಂಬ ಇದೆ ವಿದ್ಯಾರ್ಥಿಗಳೇ. ಮೊದಲು ಫುಡ್, ಆಹಾರದಿಂದ ನೋಡೋಣ. ಫ್ರೂಟ್ಸ್, ವೆಜಿಟೇಬಲ್ಸ್, ಹನಿ, ಸ್ಪೈಸಸ್, ಫಾಡರ್ ಇತ್ಯಾದಿ ಆಹಾರಗಳು ನಮಗೆ ದೊರೆತವಿದೆ. ನಮಗೆ ಮತ್ತು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇತ್ಯಾದಿ ಆಹಾರಗಳು ನಮಗೆ ದೊರೆತ ವಿದ್ಯಾರ್ಥಿಗಳೇ. ಹಾಗೂ ಇನ್ನು ಶೆಲ್ಟರ್ ಬಗ್ಗೆ ವಿದ್ಯಾರ್ಥಿ ನೋಡೋಣ. ಕೇವ್, ಬಿಯರ್ ಏನು ಮಾಡ್ತದೆ, ಕೇವ್ನಲ್ಲಿ ವಾಸ ಮಾಡ್ತದೆ. ನೆಕ್ಸ್ಟು ಬ್ಯೂರೋ, ರ್ಯಾಬಿಟ್ ಬ್ಯೂರೋದಲ್ಲಿ ವಾಸ ಮಾಡ್ತದೆ ವಿದ್ಯಾರ್ಥಿಗಳೇ. ಟ್ರೀ, ಮಂಕಿ, ಡೆನ್, ಲಯನ್, ನೆಸ್ಟ್, ಬರ್ಡ್ಸ್ ಈ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದು ಏನು ಮಾಡ್ತದೆ, ವಸತಿಯನ್ನು ಒದಗಿಸಿಕೊಡ್ತದೆ ವಿದ್ಯಾರ್ಥಿಗಳೇ. ಇನ್ನು ವೆರಿ ಇಂಪಾರ್ಟೆಂಟ್ ಆದಂತಹ ಮೆಡಿಸಿನ್ ಬಗ್ಗೆ ನೋಡಿ ವಿದ್ಯಾರ್ಥಿಗಳೇ. ಹಲವಾರು ಕಾಯಿಲೆಗಳಿಗೆ ಔಷಧಿಗಳನ್ನು ಕೂಡ ಕಾಡುಗಳು ಒದಗಿಸಿಕೊಡ್ತವೆ ವಿದ್ಯಾರ್ಥಿಗಳೇ. ಅದರಲ್ಲಿ ಮುಖ್ಯವಾದಗಳು ಅಂದರೆ ಅಶ್ವಗಂಧ, ಅಲೋವೆರಾ, ನೀಮ್, ಅಮೃತಬಳ್ಳಿ, ನೆಲೆನಲ್ಲಿ ಇತ್ಯಾದಿಗಳು ಏನು ಮಾಡ್ತವೆ ವಿದ್ಯಾರ್ಥಿಗಳೇ, ಔಷಧಿಗಳನ್ನ ಒದಗಿಸಿಕೊಡ್ತವೆ. ಇವತ್ತು ನೆಲೆನಲ್ಲಿ ಸಸ್ಯ ಬಹಳ ಪ್ರಚಲಿತ ಬಂದಿದೆ. ಕಾರಣ ಏನಪ್ಪ ಅಂದರೆ, ಕೋವಿಡ್-19ಗೆ ಅದರಲ್ಲಿ ಅದ್ಭುತವಾದ ಔಷಧಿ ಇದೆ ಎಂದು ಏನಾಗಿದೆ ವಿದ್ಯಾರ್ಥಿ, ಸಾಬೀತಾಗಿದೆ ವಿದ್ಯಾರ್ಥಿಗಳೇ. ಇನ್ನು ವುಡ್, ಕಟ್ಟಿಗೆಗಳನ್ನು ಕೂಡ ಅದು ಏನು ಮಾಡ್ತದೆ, ಒದಗಿಸಿಕೊಡ್ತದೆ. ಆ ಕಟ್ಟಿಗೆಗಳಿಂದ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಫರ್ನಿಚರ್ ಮಾಡ್ತೀವಿ. ವಿಂಡೋಸ್, ಡೋರ್ಸ್, ವಾರ್ಡೋಬ್, ಕಾಟ್ ಇತ್ಯಾದಿ ಹಲವಾರು ಐಟಮ್ಗಳನ್ನು ನಾವು ಅದರಿಂದ ಮಾಡ್ತೀವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಕೇವಲ ಟ್ರೀಸ್ಗಳಿಂದ ಇನ್ನಿತರ ಹೇಗೆ ಲಾಭ ಆಗ್ತದಪ್ಪ ವಿದ್ಯಾರ್ಥಿಗಳೇ ಅಂದರೆ, ಪೇಪರ್ ನೋಡಿ ವಿದ್ಯಾರ್ಥಿಗಳೇ, ನಾವು ಬಿದಿರಿನಿಂದ ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ, ಪೇಪರ್ ಹಾಳೆಗಳನ್ನು ತಯಾರು ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗೂ ಮರಗಳಿಂದ ಗಮ್ ಅಂಟನ್ನು ಪಡಿತೀವಿ ವಿದ್ಯಾರ್ಥಿಗಳೇ. ಹಾಗೂ ಮರಗಳಿಂದ ರಬ್ಬರ್ ಕೂಡ ಪಡಿತೇವೆ ವಿದ್ಯಾರ್ಥಿಗಳೇ. ನೋಡಿ, ಇಷ್ಟೊಂದು ಉಪಯೋಗ ಇದೆ ವಿದ್ಯಾರ್ಥಿಗಳೇ ಮರಗಳು. ಅದಕ್ಕಾಗಿ ನಾವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಮರಗಳನ್ನ ಕಡಿಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬರಬೇಕು ವಿದ್ಯಾರ್ಥಿಗಳೇ. ಇನ್ನು ಎನ್ವಿರಾನ್ಮೆಂಟಿಗೆ ಯಾವ ರೀತಿ ಉಪಯೋಗ ಇದೆಯಪ್ಪ ಮರಗಳಿಂದ, ಕಾಡುಗಳಿಂದ ನೋಡಿ. ಸೀಸನ್, ಋತುಗಳು, ನಮ್ಮಲ್ಲಿ ಋತುಗಳು ಉಂಟಾಗಬೇಕಾದ್ರೆ ನಮ್ಮ ಅರಣ್ಯ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳೇ. ಹಾಗೂ ರೇನ್ ನೋಡ್ರಿ, ಮಳೆ ಆಗಬೇಕಾದ್ರೂ ಕೂಡ ನಮಗೆ ಫಾರೆಸ್ಟ್ ಅರಣ್ಯದ ಅವಶ್ಯಕತೆ ಇದೆ. ಅದೇ ರೀತಿ ಆಕ್ಸಿಜನ್ ಪ್ರಮಾಣ ಹಾಗೂ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಸರಿಯಾಗಿ ಇರಬೇಕಪ್ಪ ಅಂತಂದರೆ ನಮಗೆ ಫಾರೆಸ್ಟಿನ ಅವಶ್ಯಕತೆ ತುಂಬ ಇದೆ ವಿದ್ಯಾರ್ಥಿಗಳೇ. ಹಾಗೂ ವಾಟರ್ ನೋಡ್ರಿ, ನಮಗೆ ಕುಡಿಯಲು ನೀರು ಬೇಕು ವಿದ್ಯಾರ್ಥಿಗಳೇ. ಇವು ಎಲ್ಲವನ್ನ ಏನು ಮಾಡ್ತೇವೆ ವಿದ್ಯಾರ್ಥಿಗಳೇ, ಅರಣ್ಯಗಳು ಒದಗಿಸುತ್ತವೆ ವಿದ್ಯಾರ್ಥಿಗಳೇ. ಆದರೂ ಕೂಡ ನಾವು ಅರಣ್ಯಗಳ ಕಡೆ ಗಮನ ಹರಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ನಾವು ಒಂದು ಪ್ರತಿಜ್ಞೆ ಮಾಡಬೇಕಾಗಿದೆ. ಏನು ಪ್ರತಿಜ್ಞೆ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ, ನಾವು ಅರಣ್ಯವನ್ನು ರಕ್ಷಿಸಬೇಕಾಗಿದೆ. ನಾವು ರಕ್ಷಿಸ್ತೇವೆ, ಅರಣ್ಯಗಳನ್ನು ರಕ್ಷಣೆ ಮಾಡ್ತೇವೆ, ಹಾಗೂ ಅರಣ್ಯಗಳನ್ನು ಸಂರಕ್ಷಣೆ ಮಾಡ್ತೇವೆ, ಹಾಗೂ ಅರಣ್ಯಗಳನ್ನು ಬೆಳೆಸ್ತೇವೆ, ಮರಗಳನ್ನು ನೆಡ್ತೇವೆ, ಬೆಳೆಸ್ತೇವೆ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ. ಮಾಡುವ ಮೂಲಕ ಈ ವಾರ್ಮಪ್ ಆ್ಯಕ್ಟಿವಿಟಿಗೆ ವಿದಾಯವನ್ನು ಹೇಳೋಣ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ನಾವು ವಾರ್ಮಪ್ ಆ್ಯಕ್ಟಿವಿಟಿ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಪಾಠದ ಕಡೆ ಗಮನ ಕೊಡೋಣ. ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಫಸ್ಟ್ ಪ್ಯಾರಾ. ಪ್ರೇಮ್ ಲಿವ್ಡ್ ವಿತ್ ಹೀಸ್ ಪೇರೆಂಟ್ಸ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್. ಲಿವ್ಡ್ ವಾಸಿಸು, ಪೇರೆಂಟ್ಸ್ ತಂದೆ ತಾಯಿಗಳು. ಪ್ರೇಮ ತನ್ನ ತಂದೆ ತಾಯಿಗಳೊಂದಿಗೆ ಬಂಡೀಪುರ ಕಾಡಿನ ಹತ್ತಿರ ಇರುವ ಹಳ್ಳಿಯಲ್ಲಿ ಏನು ಮಾಡ್ತಿದ್ದ, ವಾಸವಾಗಿದ್ದ ವಿದ್ಯಾರ್ಥಿಗಳೇ. ನಾವು ಮೈಸೂರಿಗೆ ಹೋಗಿ ಅಲ್ಲಿಂದ ನಂಜನಗೂಡು, ನಂತರ
ಬಂಡೀಪುರಕ್ಕೆ ಹೋಗ್ಬೋದು ವಿದ್ಯಾರ್ಥಿಗಳೇ, ಮೈಸೂರಿಗೆ ಹತ್ತಿರ ಆಗ್ತದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಲೈನ್ ನೋಡೋಣ. ಹಿ ಹ್ಯಾಡ್ ದಿ ಗುಡ್ ಹ್ಯಾಬಿಟ್ ಆಫ್ ಟೇಕಿಂಗ್ ಆ್ಯನ್ ಈವ್ನಿಂಗ್ ವಾಕ್ ಇನ್ ದ ಫಾರೆಸ್ಟ್. ನೋಡಿ ವಿದ್ಯಾರ್ಥಿಗಳೇ, ಗುಡ್ ಉತ್ತಮ, ಹ್ಯಾಬಿಟ್ ಹವ್ಯಾಸ. ನೋಡಿ ವಿದ್ಯಾರ್ಥಿಗಳೇ, ಈವ್ನಿಂಗ್ ಸಂಜೆ, ಪ್ರತಿದಿನ ಸಂಜೆ ಕಾಡಿನಲ್ಲಿ ವಾಕಿಂಗ್ ಹೋಗುವ ಹವ್ಯಾಸವನ್ನು ರೂಢಿಸಿಕೊಂಡಿದ್ದನು. ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೊಂದೊಂದು ಹವ್ಯಾಸವು ಇರಲೇಬೇಕು. ನೀವು ಕೂಡ ಯಾವುದಾದ್ರೂ ಉತ್ತಮವಾದ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ವಿದ್ಯಾರ್ಥಿಗಳೇ. ಆಫ್ಟರ್ ಸಮ್ ಡೇಸ್ ಹಿ ಬಿಕೇಮ್ ಫ್ರೆಂಡ್ಲಿ ವಿತ್ ದಿ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಇನ್ ದ ಫಾರೆಸ್ಟ್. ಅನಿಮಲ್ಸ್ ಪ್ರಾಣಿ, ಫ್ರೆಂಡ್ಲಿ ಸ್ನೇಹಿತ, ಬರ್ಡ್ಸ್ ಪಕ್ಷಿಗಳು. ಹೀಗಾಗಿ ಅವನು ಕಾಡಿನ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಸ್ನೇಹಿತನಾಗಿ ಬಿಟ್ಟಿದ್ದ. ದಿನಂಪ್ರತಿ ವಾಕಿಂಗ್ ಹೋಗೋದ್ರಿಂದ ಅವರ ಮಧ್ಯೆ ಸ್ನೇಹ ಬೆಳೆದಿತ್ತು ವಿದ್ಯಾರ್ಥಿಗಳೇ. ನೋಡಿ, ನಮಗೆ ಕಾಡಿನ ಪ್ರಾಣಿಗಳೊಂದಿಗೆ ಸ್ನೇಹವಿರಬೇಕು ವಿದ್ಯಾರ್ಥಿಗಳೇ. ಸೆಕೆಂಡ್ ಪ್ಯಾರಾ ನೋಡೋಣ. ಒನ್ ಡೇ ಹಿ ಬಿಕೇಮ್ ಹೋಮ್ ಫ್ರಾಮ್ ಸ್ಕೂಲ್ ಲುಕ್ಕಿಂಗ್ ಸ್ಯಾಡ್. ನೋಡಿ ವಿದ್ಯಾರ್ಥಿಗಳೇ, ಸ್ಯಾಡ್ ದುಃಖ, ಸ್ಕೂಲ್ ಶಾಲೆ. ಒಂದು ದಿನ ಅವನು ಶಾಲೆಯಿಂದ ಮನೆಗೆ ಬರ್ತಾನೆ. ಬಂದಾಗ ಬಹಳ ದುಃಖದಲ್ಲಿರುವುದು ಗೊತ್ತಾಗ್ತದೆ. ಯಾರಿಗೆ? ಅವನ ತಾಯಿಗೆ. ಹೀಸ್ ಮದರ್ ಆಸ್ಕ್ಡ್, ವಾಟ್ ಈಸ್ ದ ಮ್ಯಾಟರ್ ಪ್ರೇಮ್. ನೋಡಿ ವಿದ್ಯಾರ್ಥಿಗಳೇ, ಪ್ರೇಮ್ ಏನು ವಿಷಯಪ್ಪ, ಯಾಕೆ ಸಪ್ಪಗಿದೆಯಾ ಎಂದು ಹೇಳು ಅಂತ ತಾಯಿ ಅವನನ್ನು ಪ್ರಶ್ನೆ ಮಾಡ್ತಾಳೆ. ನೋಡಿ, ಅದಕ್ಕೆ ಅವನು ಉತ್ತರ ಕೊಡ್ತಾನೆ ವಿದ್ಯಾರ್ಥಿಗಳೇ. ಮಾ, ಐ ಹ್ಯಾವ್ ಹರ್ಡ್ ದ್ಯಾಟ್ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ವಿಲ್ ಬಿ ಕಟ್ ಡೌನ್. ಕಟ್ ಡೌನ್ ಅಂದರೆ ಕತ್ತರಿಸುವುದು ವಿದ್ಯಾರ್ಥಿಗಳೇ. ಅಮ್ಮ, ಕಾಡಿನಲ್ಲಿರುವ ಅನೇಕ ಮರಗಳನ್ನು ಕಡಿಯುವರಿದ್ದಾರೆ, ಆ ಸುದ್ದಿ ನನಗೆ ತಿಳಿದುಕೊಂಡಿದ್ದೇನೆ ಅಂತ ಏನು ಮಾಡ್ತಾನೆ, ತನ್ನ ತಾಯಿಗೆ ಹೇಳ್ತಾನೆ ವಿದ್ಯಾರ್ಥಿಗಳೇ. ವೇರ್ ವಿಲ್ ದ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಗೋ ಇಫ್ ದ ಟ್ರೀಸ್ ಆರ್ ಕಟ್. ನೋಡಿ, ಎಷ್ಟೊಂದು ಅವನಲ್ಲಿ ಒಳ್ಳೆಯ ಭಾವನೆ ಇರ್ತದೆ ವಿದ್ಯಾರ್ಥಿಗಳೇ. ನಮ್ಮಲ್ಲಿ ಈ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಅಮ್ಮ, ಮರಗಳನ್ನು ಕಡಿದು ಬಿಟ್ಟರೆ ಪ್ರಾಣಿ ಹಾಗೂ ಪಕ್ಷಿಗಳು ಎಲ್ಲಿಗೆ ಹೋಗಬೇಕು ಎಂದು ತಾಯಿಗೆ ಪ್ರಶ್ನೆಯನ್ನು ಕೇಳ್ತಾನೆ. ನಮಗೆ ಹೇಗೆ ಮನೆಯೋ ಪ್ರಾಣಿ ಹಾಗೂ ಪಕ್ಷಿಗಳಿಗೆ ಕಾಡು ಕೂಡ ಹಾಗೆ ಮನೆ ತಾನೆ ವಿದ್ಯಾರ್ಥಿಗಳೇ. ಅದನ್ನು ಅವನು ಕೂಡ ಅದೇ ರೀತಿ ವಿಚಾರ ಮಾಡಿ ತನ್ನ ತಾಯಿಗೆ ಪ್ರಶ್ನೆಯನ್ನು ಕೇಳ್ತಾನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ಯಾರಾ ಗಮನಿಸೋಣ. ಥರ್ಡ್ ಪ್ಯಾರಾ. ಹೀಸ್ ಮದರ್ ನ್ಯೂ ದ್ಯಾಟ್ ಪ್ರೇಮ್ ಲವ್ಡ್ ಟ್ರೀಸ್, ಬರ್ಡ್ಸ್, ಆನಿಮಲ್ಸ್ ಆ್ಯಂಡ್ ಫ್ಲವರ್ಸ್. ನೀವು ಅಂದರೆ ಗೊತ್ತಿರು, ಟ್ರೀಸ್ ಮರಗಳು, ಬರ್ಡ್ಸ್ ಪಕ್ಷಿಗಳು, ಎನಿಮಲ್ಸ್ ಪ್ರಾಣಿಗಳು, ಫ್ಲವರ್ಸ್ ಹೂಗಳು. ಸೊ ಹಿ ಸೇಡ್, ಪ್ರೇಮನಿಗೆ ಮರಗಳು, ಪಕ್ಷಿಗಳು, ಪ್ರಾಣಿಗಳು ಹಾಗೂ ಹೂಗಳೆಂದರೆ ತುಂಬ ಇಷ್ಟ ಎಂದು ಅವನ ತಾಯಿಗೆ ಗೊತ್ತಿತ್ತು. ನೋಡಿ ವಿದ್ಯಾರ್ಥಿಗಳೇ, ಅದಕ್ಕಾಗಿ ವೈ ಡೋಂಟ್ ಯು ಗೋ ಟು ದ ಫಾರೆಸ್ಟ್ ವಿತ್ ಯುವರ್ ಫ್ರೆಂಡ್ ನಸ್ರೀನ್, ಫೈಂಡ್ ಔಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಎಕ್ಸಾಕ್ಟ್ಲಿ. ನೋಡಿ ವಿದ್ಯಾರ್ಥಿಗಳೇ, ಎಕ್ಸಾಕ್ಟ್ಲಿ ಸರಿಯಾಗಿ, ಹ್ಯಾಪನ್ಡ್ ಸಂಭವಿಸು, ಫೈಂಡ್ ಔಟ್ ಅಂದರೆ ತಿಳಿದುಕೊಂಡು ಬಾವ್ ಅಂದಂಗೆ ವಿದ್ಯಾರ್ಥಿಗಳೇ. ಅದಕ್ಕೆ ಅವಳ ತಾಯಿ ಏನು ಹೇಳ್ತಾಳೆ ನೋಡಿ, ನೀನು ಏಕೆ ನಿನ್ನ ಸ್ನೇಹಿತೆ ನಸ್ರೀನನ್ನು ಭೇಟಿಯಾಗಿ ಸರಿಯಾದ ಮಾಹಿತಿಯನ್ನು ಏಕೆ ತಿಳಿದುಕೊಳ್ಳಬಾರದು ಎಂದು ಪ್ರಶ್ನೆ ಮಾಡ್ತಾಳೆ. ಅಂದರೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬಾ, ಏಕೆ ಕಡಿತಾ ಇದ್ದಾರೆ, ಯಾವಾಗ ಕಡಿತಾ ಇದ್ದಾರೆ, ಕಡಿತಾರೋ ಇಲ್ಲೋ ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡು ಬಾ ಅಂತ ತಾಯಿ ಸಲಹೆಯನ್ನು ಕೊಡ್ತಾಳೆ ವಿದ್ಯಾರ್ಥಿಗಳೇ. ನೋಡಿ, ಪ್ರೇಮನಿಗೆ ತುಂಬ ಆಸಕ್ತಿ ಇರೋದ್ರಿಂದ ಅವನೇನು ಮಾಡ್ತಾನೆ, ಸ್ನೇಹಿತೆಯ ಮನೆಗೆ ಹೋಗೇ ಬಿಡ್ತಾನೆ ವಿದ್ಯಾರ್ಥಿಗಳೇ. ನಾಲ್ಕನೇ ಪ್ಯಾರಾ ನೋಡ್ರಿ. ಪ್ರೇಮ್ ಟುಕ್ ಹೀಸ್ ಫ್ರೆಂಡ್ ನಸ್ರೀನ್ ವಿತ್ ಹಿಮ್ ಟು ದ ಫಾರೆಸ್ಟ್. ಪ್ರೇಮ ತನ್ನ ಸ್ನೇಹಿತೆ ನಸ್ರೀನೊಂದಿಗೆ ಕಾಡಿಗೆ ಹೋಗ್ತಾನೆ ವಿದ್ಯಾರ್ಥಿಗಳೇ. ದೇ ವಾಕ್ಡ್ ಟು ದೇರ್ ಮೋಸ್ಟ್ ಫೇವರೇಟ್ ಪ್ಲೇಸ್ ಇನ್ ದ ಫಾರೆಸ್ಟ್. ಅವ್ರು ಏನು ಮಾಡ್ತಾರೆ, ನಡೀತಾ, ವಾಕ್ಡ್ ಅಂದರೆ ನಡೆದುಕೊಂಡು ಹೋಗೋದು. ದೇರ್ ಮೋಸ್ಟ್ ಫೇವರೇಟ್ ಮೀನ್ಸ್ ನೆಚ್ಚಿನ, ತನ್ನ ಕಾಡಿನಲ್ಲಿರುವ ನೆಚ್ಚಿನ ಸ್ಥಳಕ್ಕೆ ಹೋಗಿ ಏನು ಮಾಡ್ತಾರೆ ನೋಡ್ರಿ ವಿದ್ಯಾರ್ಥಿಗಳೇ, ಅವರು ಕಾಡಿನಲ್ಲಿರುವ ತಮ್ಮ ನೆಚ್ಚಿನ ಸ್ಥಳಕ್ಕೆ ನಡೆದುಕೊಂಡು ಹೋಗೋರು. ಆಸ್ ದೇ ಸ್ಯಾಟ್ ಆನ್ ದಿ ರಾಕ್ ಆ್ಯಂಡ್ ಲುಕ್ಡ್ ಅರೌಂಡ್. ನೋಡಿ ವಿದ್ಯಾರ್ಥಿಗಳೇ, ಹೀರಾ ದಿ ಡೀರ್ ಕೇಮ್ ಸ್ಪ್ರಿಂಟಿಂಗ್ ಟುವರ್ಡ್ಸ್ ದೆಮ್. ನೋಡಿ ವಿದ್ಯಾರ್ಥಿಗಳೇ, ಅಲ್ಲಿ ಏನಾಗ್ತದೆ, ಅವರು ನಡೀತಾ ಕಾಡಿಗೆ ಹೋಗ್ತಾರೆ, ತಮ್ಮ ಇಷ್ಟವಾದ ಸ್ಥಳದಲ್ಲಿ ಹೋಗಿ ಕೂಡ್ತಾರೆ. ಅವ್ರ ಇಷ್ಟವಾದ ಸ್ಥಳ ಯಾವುದು ವಿದ್ಯಾರ್ಥಿಗಳೇ, ಆಸ್ ದೇ ಸ್ಯಾಟ್ ಆನ್ ದಿ ರಾಕ್ ವಿದ್ಯಾರ್ಥಿಗಳೇ. ಅವರು ಕಾಡಿನಲ್ಲಿರುವ ದೊಡ್ಡ ಬಂಡೆಗಲ್ಲಿನ ಮೇಲೆ ಕುಳಿತು ಸುತ್ತಲೂ ಏನು ಮಾಡ್ತಾರೆ, ನೋಡ್ತಾರೆ. ಆಗ ಅವರ ಸ್ನೇಹಿತ ಹೀರಾ, ಅಂದರೆ ಜಿಂಕೆ ಹೆಸರು ಹೀರಾ ಅಂತ, ಅವರ ಕಡೆಗೆ ವೇಗವಾಗಿ ಓಡಿ ಬರ್ತದೆ ವಿದ್ಯಾರ್ಥಿಗಳೇ. ನೋಡಿ, ಅದರ ಅರ್ಥ ಏನು, ಕಾಡು ಪ್ರಾಣಿಗಳಿಗೆ ತೊಂದರೆ ಆಗಿದೆ. ಏಕೆ ತೊಂದರೆ ಆಗಿದೆ, ಮರಗಳನ್ನು ಕಡಿಯುವುದರಿಂದ ಅವುಗಳಿಗೆ ತೊಂದರೆ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದೆ ವಿದ್ಯಾರ್ಥಿಗಳೇ. ನೋಡಿ,
5ನೇ ಪ್ಯಾರ ನೋಡ್ರಿ ಏನು ಹೇಳ್ತಾರೆ. ನಸ್ರೀನ್ ಆಸ್ಕ್ಡ್ ಪ್ರೇಮ್. ನಸ್ರೀನ್ ಏನು ಮಾಡ್ತಾಳೆ, ಪ್ರೇಮ್ನನ್ನ ಕೇಳ್ತಾಳೆ. ವಾಟ್ ಈಸ್ ದ ಮ್ಯಾಟರ್, ವೈ ಈಸ್ ದ ಡೀರ್ ಲುಕ್ಕಿಂಗ್ ಸ್ಯಾಡ್. ನೋಡಿ ವಿದ್ಯಾರ್ಥಿಗಳೇ, ಪ್ರೇಮ್ ಹೀರಾ ಏಕೆ ದುಃಖದಲ್ಲಿರುವಂತೆ ಕಾಣುತ್ತಿದೆ ಎಂದು ನಸ್ರೀನ ಪ್ರಶ್ನೆ ಮಾಡ್ತಾಳೆ. ಯಾರಿಗೆ, ಪ್ರೇಮ್ಗೆ. ಪ್ರೇಮ್ ರಿಪ್ಲೈಡ್. ಪ್ರೇಮ ಉತ್ತರ ಕೊಡ್ತಾನೆ ವಿದ್ಯಾರ್ಥಿಗಳೇ. ದ್ಯಾಟ್ ದಿ ಟ್ರೀಸ್ ಇನ್ ದ್ಯಾಟ್ ಫಾರೆಸ್ಟ್ ವುಡ್ ಸೂನ್ ಬಿ ಕಟ್ ಡೌನ್. ಇನ್ನು ಕೆಲವೇ ದಿನಗಳಲ್ಲಿ ಕಾಡಿನಲ್ಲಿರುವ ಮರಗಳನ್ನ ಕಡಿಯುತ್ತಾರೆ. ಆ್ಯಂಡ್ ಹೀರಾ ಮಸ್ಟ್ ಹ್ಯಾವ್ ಹರ್ಡ್ ಅಬೌಟ್ ದಿಸ್. ಹರ್ಡ್ ಕೇಳು. ಈ ವಿಷಯವನ್ನು ಹೀರಾ ಕೇಳಿರಬೇಕು, ಅದಕ್ಕಾಗಿ ಅದು ತುಂಬ ದುಃಖದಲ್ಲಿದೆ, ಗಾಬರಿಯಾಗಿದೆ ಅಂತ ಹೇಳ್ತಾನೆ ತನ್ನ ಸ್ನೇಹಿತಿಗೆ. ಬೋತ್ ಥಾಟ್ ಫಾರ್ ಎ ವೈಲ್. ಇಬ್ಬರು ಥಾಟ್ ವಿಚಾರ, ವೈಲ್ ಸಮಯ. ಇಬ್ಬರು ಸ್ವಲ್ಪ ಸಮಯದವರೆಗೆ ವಿಚಾರ ಮಾಡ್ತಾರೆ, ಚಿಂತೆ ಮಾಡ್ತಾರೆ, ಉಪಾಯವನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ವಿದ್ಯಾರ್ಥಿಗಳೇ. ಅಬೌಟ್ ವೇರ್ ದೀಸ್ ಅನಿಮಲ್ಸ್ ವುಡ್ ಗೋ. ನೋಡಿ ಅವರಲ್ಲಿ ಎಷ್ಟೊಂದು ಕಾಳಜಿ ಇದೆ ವಿದ್ಯಾರ್ಥಿಗಳೇ. ಕಾಡಿನಲ್ಲೂ ಎಲ್ಲ ಪ್ರಾಣಿಗಳು ಮರಗಳನ್ನು ಕಡಿದು ಬಿಟ್ಟರೆ ಪ್ರಾಣಿಗಳು ಪಕ್ಷಿಗಳು ಎಲ್ಲಿಗೆ ಹೋಗಬೇಕು ಎಂದು ಅವುಗಳ ಬಗ್ಗೆ ಚಿಂತೆ ಮಾಡ್ತಾರೆ ವಿದ್ಯಾರ್ಥಿಗಳೇ. Then Prem looked at Nasreen and asked, how can we stop the cutting down of trees? Looked ನೋಡು, asked ಕೇಳು, ಸ್ಟಾಪ್ ನಿಲ್ಲಿಸು, ಕಟಿಂಗ್ ಡೌನ್ ಕಡಿಯುವುದು, ಟ್ರೀಸ್ ಮರಗಳು. ನಸ್ರೀನ್ ಮರಗಳ ಕಡಿಯುವುದನ್ನು ನಾವು ಹೇಗೆ ನಿಲ್ಲಿಸಬಹುದು ಎಂದು ಪ್ರೇಮ ಪ್ರಶ್ನೆ ಮಾಡ್ತಾನೆ. ನಸ್ರೀನ್ ರಿಪ್ಲೈಡ್, ವಿ ವಿಲ್ ಅಪ್ರೋಚ್ ದಿ ಅಥಾರಿಟೀಸ್ ಕನ್ಸರ್ನ್ಡ್ ಟು ಸ್ಟಾಪ್ ದ ಕಟಿಂಗ್ ಡೌನ್ ಟ್ರೀಸ್. ರಿಪ್ಲೈಡ್ ಉತ್ತರಿಸು, ಅಪ್ರೋಚ್ ಸಂಪರ್ಕಿಸು, ಅಥಾರಿಟೀಸ್ ಅಧಿಕಾರಿಗಳು, ಕನ್ಸರ್ನ್ಡ್ ಸಂಬಂಧಪಟ್ಟ. ನಾವು ಮರಗಳ ಕಡಿಯುವುದನ್ನು ತಪ್ಪಿಸಲು ಅಧಿಕಾರಿಗಳನ್ನು ಭೇಟಿಯಾಗೋಣ, ವಿಷಯ ತಿಳಿಸೋಣ ಎಂದು ನಸ್ರೀನ್ ಉತ್ತರಿಸುವಳು. ಬೋತ್ ಆಫ್ ದೆಮ್ ವೇರ್ ವೆರಿ ಹ್ಯಾಪಿ ಆ್ಯಂಡ್ ರಿಟರ್ನ್ಡ್ ಟು ಪ್ರೇಮ್ಸ್ ಹೌಸ್. ಬೋತ್ ಇಬ್ಬರು, ಹ್ಯಾಪಿ ಸಂತೋಷ, ರಿಟರ್ನ್ ಮರಳಿ, ಇಬ್ಬರೂ ಸಂತೋಷವಾಗ್ತದೆ. ನಂತರ ಮರಳಿ ಪ್ರೇಮ್ನ ಮನೆಗೆ ಹೋಗ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಏನಾಯ್ತು ನೋಡ್ರಿ, 7th ಪ್ಯಾರಾ. ಪ್ರೇಮ್ ಟೋಲ್ಡ್ ಹಿಮ್ ಮದರ್ ಅಬೌಟ್ ದೇರ್ ಪ್ಲ್ಯಾನ್ ಉಪಾಯ. ತಾವು ಯೋಚಿಸಿದ ಉಪಾಯದ ಕುರಿತು ಪ್ರೇಮ ತನ್ನ ತಾಯಿಗೆ ಹೇಳುವನು. ಪ್ರೇಮ್ ಆಸ್ಕ್ಡ್ ಹೀಸ್ ಮದರ್. ನೋಡ್ರಿ ಅವನಲ್ಲಿ ಒಂದು ಪ್ರಶ್ನೆ ಇರ್ತದೆ, ಆ ಪ್ರಶ್ನೆಯನ್ನು ಕೇಳ್ತಾನೆ ವಿದ್ಯಾರ್ಥಿಗಳೇ. ಬಟ್ ಹೂ ಶಾಲ್ ವಿ ಕಂಪ್ಲೇಂಟ್ ಟು. ಕಂಪ್ಲೇನ್ ದೂರು. ಅಮ್ಮ, ಮರಗಳ ಕಡಿಯುವುದನ್ನು ನಿಲ್ಲಿಸುವ ಕುರಿತು ನಾವು ಯಾರಿಗೆ ಅಥವಾ ಅಂದರೆ ಯಾವ ಅಧಿಕಾರಿಗೆ ದೂರು ಸಲ್ಲಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ತಾಯಿಯನ್ನು ಪ್ರಶ್ನೆ ಮಾಡ್ತಾರೆ ವಿದ್ಯಾರ್ಥಿಗಳೇ. ಮದರ್ ರಿಪ್ಲೈಡ್, ಅಫ್ಕೋರ್ಸ್ ಖಂಡಿತವಾಗಿ ನೀವು, ಅಫ್ಕೋರ್ಸ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ನೋಡಿ ವಿದ್ಯಾರ್ಥಿಗಳೇ, ಅಪ್ರೋಸ್ ಖಂಡಿತವಾಗಿ, ಪ್ರೆಸಿಡೆಂಟ್ ಅಧ್ಯಕ್ಷ, ಗ್ರಾಮ ಸಭಾ ಗ್ರಾಮ ಪಂಚಾಯಿತಿ. ಖಂಡಿತವಾಗಿ ಹೇಳ್ತೇನೆ, ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ನೀವು ದೂರು ಸಲ್ಲಿಸಬಹುದು ಎಂದು ಉತ್ತರ ಕೊಡ್ತಾಳೆ ವಿದ್ಯಾರ್ಥಿಗಳೇ. ನೋಡ್ರಿ ಅವರಿಗೆ ಪರಿಹಾರ ಸಿಕ್ಕಂಗೆ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ 8th ಪ್ಯಾರಾ. ಪ್ರೇಮ್ ರೋಟ್ ಎ ಲೆಟರ್ to the president of Grama Sabha and requested his parents and their friends to sign on it. ವಿದ್ಯಾರ್ಥಿಗಳೇ ನೋಡಿ, ರೋಟ್ ಬರೆದನು, ರಿಕ್ವೆಸ್ಟೆಡ್ ವಿನಂತಿಸು, ಪೇರೆಂಟ್ಸ್ ತಂದೆ ತಾಯಿಗಳು, ಫ್ರೆಂಡ್ಸ್ ಸ್ನೇಹಿತರು. ಪ್ರೇಮ್ ಏನು ಮಾಡ್ತಾನೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೀತಾನೆ ಹಾಗೂ ತಂದೆ ತಾಯಿಗಳಿಂದ ಹಾಗೂ ಸ್ನೇಹಿತರಿಂದ ಅದರಲ್ಲಿ ಸಹಿ ಮಾಡಿಸ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಹಾಗೂ ವಿನಂತಿ ಮಾಡ್ಕೋತಾನೆ ಸಹಿ ಮಾಡಲು, ಅವರಿಂದ ಸಹಿನೂ ಕೂಡ ಮಾಡಿಸ್ತಾನೆ ವಿದ್ಯಾರ್ಥಿಗಳೇ. ದೇ ಆಲ್ಸೋ took a signature of the people in the local community and those residing in nearby villages. ವಿದ್ಯಾರ್ಥಿಗಳ ಅವನ ಜಾಣತನವನ್ನು ನಾವು ಮೆಚ್ಚಲೇಬೇಕು ವಿದ್ಯಾರ್ಥಿಗಳೇ. ಆಲ್ಸೋ ಸಹ, ಸಿಗ್ನೇಚರ್ ಸಹಿ, ಪೀಪಲ್ ಜನ, ಲೋಕಲ್ ಸ್ಥಳೀಯ, ಕಮ್ಯುನಿಟಿ ಸಮಾಜದ, ರಿಸೈಡಿಂಗ್ ಅಂದರೆ ವಾಸಿಸುವ ಅಂದಂಗೆ ವಿದ್ಯಾರ್ಥಿಗಳೇ. ನಿಯರ್ ಬೈ ಸಮೀಪ. ಇದು ಅಲ್ಲದೆ ಏನು ಮಾಡ್ತಾನೆ, ಸ್ಥಳೀಯ ಸಮಾಜದ ಮುಖಂಡರುಗಳಿಗೆ ಹಾಗೂ ಹಳ್ಳಿಯ ಸಮೀಪದಲ್ಲಿ ವಾಸಿಸುವ ಜನರ ಸಹಿಯನ್ನು ಕೂಡ ಮಾಡಿಸ್ತಾನೆ ವಿದ್ಯಾರ್ಥಿಗಳು. ಅಂದರೆ ಎಲ್ಲರಿಗೂ ವಿಷಯವನ್ನು ತಿಳಿಸ್ತಾನೆ ವಿದ್ಯಾರ್ಥಿಗಳೇ. ಇದು ಅವನ ಜಾಣತನನ್ನು ನಾವು ಮೆಚ್ಚಲೇಬೇಕು ವಿದ್ಯಾರ್ಥಿಗಳೇ. ನೋಡಿ ಮತ್ತೇನು ಮಾಡ್ತಾನೆ, ಪ್ರೇಮ್ ಸೆಂಟ್ ದಿ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ.
ಆ ಪತ್ರವನ್ನು ಅಂಚೆಯ ಮೂಲಕ ಏನು ಮಾಡ್ತಾನೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಕಳಿಸ್ತಾನೆ ವಿದ್ಯಾರ್ಥಿಗಳೇ. ವೆರಿ ಸೂನ್ ಹಿ ಗಾಟ್ ಎ ರಿಪ್ಲೈ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ನೋಡಿ ವಿದ್ಯಾರ್ಥಿಗಳೇ, ಅವನಿಗೆ ತತ್ಕ್ಷಣ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಪ್ರತ್ಯುತ್ತರ ಬರ್ತದೆ ವಿದ್ಯಾರ್ಥಿಗಳೇ. ನೋಡ್ರಿ, ರಿಪ್ಲೈ ಪ್ರತ್ಯುತ್ತರ, ಗ್ರಾಮ ಅಧ್ಯಕ್ಷರು ವಿದ್ಯಾರ್ಥಿಗಳೇ. 9th ಪ್ಯಾರಾ ಕಡೆ ಗಮನ ಕೊಡೋಣ ವಿದ್ಯಾರ್ಥಿಗಳೇ. ಏನು ಉತ್ತರ ಬಂತು ಹಾಗಾದ್ರೆ? ಆ ಉತ್ತರದಲ್ಲಿ ಏನಿತ್ತು? ಏನು ಕಡಿಬೇಕಂತ ಉತ್ತರವನ್ನು ಕಳಿಸಿದ್ರಾ ಅಥವಾ ಇವನ ಅರ್ಜಿಯನ್ನು ಸ್ವೀಕರಿಸಿದ್ರಾ ಇಲ್ವಾ ಅನ್ನೋದನ್ನು ನಾವೀಗ ತಿಳ್ಕೊಂಡು ವಿದ್ಯಾರ್ಥಿ. ಡಿಯರ್ ಪ್ರೇಮ್, ಪ್ರೀತಿಯ ಪ್ರೇಮ್ನೇ, ವಿ ಆರ್ ಹ್ಯಾಪಿ ಅಬೌಟ್ ದ ಲವ್ ಯು ಹ್ಯಾವ್ ಶೋನ್ ಟುವರ್ಡ್ಸ್ ನೇಚರ್. ನೋಡಿ, ಎಂಥ ಒಳ್ಳೆಯ ಸೆಂಟೆನ್ಸನ್ನು ಅವರು ಬರೀತಾರೆ ವಿದ್ಯಾರ್ಥಿಗಳೇ. ಲವ್ ಪ್ರೀತಿ, ಶೋನ್ ತೋರಿಸು, ಟುವರ್ಡ್ಸ್ ಪರವಾಗಿ, ನೇಚರ್ ನಿಸರ್ಗ. ಪ್ರೀತಿಯ ಪ್ರೇಮನೇ, ನೀನು ಪ್ರಕೃತಿಯ ಬಗ್ಗೆ ತೋರಿಸಿದ ಪ್ರೀತಿ ನಮಗೆ ತುಂಬ ಸಂತೋಷವನ್ನು ಕೊಟ್ಟಿತು. ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಎಷ್ಟೊಂದು ದೊಡ್ಡ ನಿನ್ನಲ್ಲಿ ಬುದ್ಧಿ ಇದೆಯಪ್ಪ ಅಂತ ಅವರಿಗೆ ಸಂತೋಷಪಟ್ಟು ಪತ್ರವನ್ನು ಬರೀತಾರೆ. ಯುವರ್ ರಿಕ್ವೆಸ್ಟ್ ಫಾರ್ ನಾಟ್ ಕಟಿಂಗ್ ಡೌನ್ ಟ್ರೀಸ್ ಇನ್ ದ ಫಾರೆಸ್ಟ್ ಹ್ಯಾಸ್ ಬೀನ್ ಎಕ್ಸ್ಪೆಕ್ಟೆಡ್. ನೋಡಿ ವಿದ್ಯಾರ್ಥಿಗಳೇ, ಕಾಡಿನಲ್ಲಿರುವ ಮರಗಳನ್ನು ಕಡಿಯಬಾರದು ಎಂದು ನೀನು ವಿನಂತಿ ಮಾಡಿಕೊಂಡಿಯಪ್ಪ, ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಕಟ್ ಡೌನ್ ದ ಟ್ರೀಸ್ ಇನ್ ದ ಫಾರೆಸ್ಟ್. ಡಿಸೈಡೆಡ್ ನಿರ್ಧರಿಸು, ಕಾಡಿನಲ್ಲಿರುವ ಮರಗಳನ್ನು ಕಡಿಯಬಾರದೆಂದು ನಾವು ನಿರ್ಧಾರ ಮಾಡಿದ್ದೇವೆ. ನೋಡಿ, ಎಷ್ಟೊಂದು ಸಂತೋಷದ ವಿಷಯದಲ್ಲ ವಿದ್ಯಾರ್ಥಿಗಳೇ. ನೌ ದಿ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಲ್ ಬಿ ಸೇಫ್. ನಾವು ಈಗ ಪ್ಲ್ಯಾಂಟ್ಸ್ ಮರಗಳು ಸೇಫ್ ಸುರಕ್ಷಿತ, ಈಗ ಮರಗಳು ಹಾಗೂ ಪ್ರಾಣಿಗಳು ಹಾಗೂ ಪಕ್ಷಿಗಳು ಸುರಕ್ಷಿತವಾಗಿವೆ, ಏನು ತೊಂದರೆ ತಗೋಬೇಡ, ವಿಚಾರ ಮಾಡಬೇಡ ಅಂತ ಪತ್ರವನ್ನು ಬರೀತಾರೆ. ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್. ನೋಡಿ ವಿದ್ಯಾರ್ಥಿಗಳು, ಏನಾಗ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ ವಿದ್ಯಾರ್ಥಿಗಳೇ. ಯು ಮೇ ಗಿವ್ ದಿಸ್ ಗುಡ್ ನ್ಯೂಸ್ ಟು ಆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿಲೇಜರ್ಸ್. ಗುಡ್ ಒಳ್ಳೆಯ, ನ್ಯೂಸ್ ಸುದ್ದಿ. ನೋಡಿ ವಿದ್ಯಾರ್ಥಿ, ಈ ಸಂತೋಷದ ಸುದ್ದಿಯನ್ನು ನೀನು ನಿನ್ನ ಸ್ನೇಹಿತರಿಗೆ ಹಾಗೂ ಹಳ್ಳಿಯ ಜನರಿಗೆ ತಿಳಿಸು ಎಂದು ಪತ್ರದ ಮೂಲಕ ತಿಳಿಸ್ತಾರೆ ವಿದ್ಯಾರ್ಥಿಗಳೇ. ಯುವರ್ ಸಿನ್ಸಿಯರ್ಲಿ ಶ್ರೀಮತಿ ರುಕ್ಮಿಣಿ ರಾಮಯ್ಯ, ಪ್ರೆಸಿಡೆಂಟ್ ಆಫ್ ಗ್ರಾಮ ಸಭಾ. ನಿಮ್ಮ ಪ್ರಾಮಾಣಿಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ರುಕ್ಮಿಬಾಯಿ ರಾಮಯ್ಯ ಅಂತ ಬರೀತಾರೆ ವಿದ್ಯಾರ್ಥಿಗಳೇ. ಲಾಸ್ಟ್ ಪ್ಯಾರಾ 10ನೇ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. ಕೊನೆ ಪ್ಯಾರಾ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ. ದ್ಯಾಟ್ ಈವ್ನಿಂಗ್ ಪ್ರೇಮ್ ವೆಂಟ್ ಬ್ಯಾಕ್ ಟು ದ ವಿಲೇಜ್ ಆ್ಯಂಡ್ assured the villagers that nothing would happen to the forest and the animals. ನೋಡಿ ವಿದ್ಯಾರ್ಥಿಗಳು, ಎಷ್ಟೊಂದು ಜಾಣ ನೋಡಿ ವಿದ್ಯಾರ್ಥಿಗಳೇ. ಈವ್ನಿಂಗ್ ಸಂಜೆ, ವೆಂಟ್ ಹೋದನು, ಅಶ್ಯೂರ್ಡ್ ಭರವಸೆ, ವಿಲೇಜರ್ಸ್ ಹಳ್ಳಿಗರು, ನಥಿಂಗ್ ಇಲ್ಲ, ಹ್ಯಾಪನ್ ಸಂಭವಿಸು. ಆ ಸಂಜೆ ಪ್ರೇಮ್ ಏನು ಮಾಡ್ತಾನೆ, ಹಳ್ಳಿಗೆ ಮರಳಿ ಹೋಗ್ತಾನೆ ಹಾಗೂ ಹಳ್ಳಿಯ ಜನರಿಗೆ, ಕಾಡಿನಲ್ಲಿರುವ ಮರಗಳಿಗೆ, ಪ್ರಾಣಿಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಏನು ಮಾಡ್ತಾನೆ, ಭರವಸೆಯನ್ನು ಕೊಡ್ತಾನೆ. ನೋಡಿರಿ, ಎಷ್ಟೊಂದು ಜಾಣ ನೋಡಿ ವಿದ್ಯಾರ್ಥಿಗಳೇ. ಯಾವುದೇ ಕೆಲಸವನ್ನು ಅಚ್ಚುಕಟ್ಟವಾಗಿ ನಿಯಮಬದ್ಧವಾಗಿ ಮಾಡಿ ಏನು ಮಾಡ್ತಾನೆ, ಕಾಡಿನ ಪ್ರಾಣಿಗಳಿಗೆ ಆಗುವ ತೊಂದರೆಗಳನ್ನ ಏನು ಮಾಡ್ತಾನೆ, ತಪ್ಪಿಸ್ತಾನೆ ವಿದ್ಯಾರ್ಥಿಗಳೇ. ನೋಡಿ, ಅವನ ಜಾಣತನಕ್ಕೆ ನೀವು ಏನು ಮಾಡಬೇಕಾಗಿದೆ, ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡಲೇಬೇಕು ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪಾಠದ ವಿವರವನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ. ಈ ಪಾಠದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಯೂನಿಟ್ 3 ಪ್ರೋಸ್ ದಿ ಚೈಲ್ಡ್ ಹೂ ಸೇವ್ಡ್ ದ ಫಾರೆಸ್ಟ್. ಈ ಘಟಕದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಫೈಂಡ್ ಒನ್ ವರ್ಡ್ ಫಾರ್ ದ ಈಚ್ ಆಫ್ ದಿ ಫಾಲೋಯಿಂಗ್ ಫ್ರಮ್ ದ ಲೆಸನ್. ಎ ಪ್ಲೇಸ್ ವೇರ್ ವೈಲ್ಡ್ ಅನಿಮಲ್ಸ್ ಲಿವ್, ಫಾರೆಸ್ಟ್. ಎ ಥಿಂಗ್ ಆರ್ ಪರ್ಸನ್ ಲೈಕ್ಡ್ ವೆರಿ ಮಚ್, ಲವ್ಡ್. ಟು ಕಮ್ ಬ್ಯಾಕ್, ರಿಟರ್ನ್. ಟು ರೈಟ್ ಬ್ಯಾಕ್, ರಿಪ್ಲೈ. ವೇರ್ ದೇರ್ ಈಸ್ ನೋ ಡೇಂಜರ್, ಸೇಫ್. Rearrange the letter to get name of different trees. ಓಕ್, ಬಂಬೂ, ಪಾಮ್, ನೀಮ್, ಪೈನ್. ಈ ಎಲ್ಲ ಮರಗಳ ಹೆಸರುಗಳನ್ನ ನೀವು ಬರೆದುಕೊಳ್ಳೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಫಸ್ಟ್ ಕ್ವಶನ್, ವೇರ್ ಡಿಡ್ ಪ್ರೇಮ್ ಆ್ಯಂಡ್ ಹೀಸ್ ಫ್ಯಾಮಿಲಿ ಲಿವ್? ಪ್ರೇಮ್ ಆ್ಯಂಡ್ ಹೀಸ್ ಫ್ಯಾಮಿಲಿ ಲಿವ್ಡ್ ಇನ್ ಎ ಸ್ಮಾಲ್ ವಿಲೇಜ್ ನಿಯರ್ ಬಂಡೀಪುರ ಫಾರೆಸ್ಟ್. ವೈ ವಾಸ್ ಪ್ರೇಮ್ ಸ್ಯಾಡ್? ಪ್ರೇಮ್ ವಾಸ್ ಸ್ಯಾಡ್ ಬಿಕಾಸ್ he heard that many trees in the forest will soon be cut down. Third question, what did Prem and his friend Nasreen do to solve the problem? Prem and his friend Nasreen decided to write a letter to the president of Grama Sabha about not to cut down the trees in the forest. Whom did they write
the letter to? Prem wrote a letter to the president of Gram Sabha. What was the complaint about? He was complaint about not cutting the trees in the forest. Who signed the complaint? Prem parents and their friends and local community people signed the complaint. Seventh question. What did the president of Gram Sabha write back to Prem? The Gram Sabha president replied that your request for not cutting trees in the forest has been accepted. We have decided not to cut the trees in the forest. Next question. Describe Prem's love for the forest and the animals. Prem and Nasreen were feeling sad after hearing about the cutting of trees in the forest. They wanted to stop it. They were friendly with the animals and birds in the forest, so they wanted to stop it and wrote a letter to the president of Gram Sabha. The president of Gram Sabha wrote back saying that they will let the trees stay in the forest. In the end, Prem and Nasreen were successful in their plan. This shows us that they were lovers of nature. How did the president of Gram Sabha praise Prem? The president of Gram Sabha praised Prem that we are happy about the love you have shown towards nature, so we have decided not to cut the trees in the forest. What do you learn from this lesson? We learn that we should not cut the trees in the forest and we have to save the plant, animals and birds. If you know of someone cutting down a lot of trees, we should write to the concerned authorities immediately. Give the plurals form of the following. Deer, deer. Forest, forests. Friend, friends. Authority, authorities. Community, communities. Rewrite the following sentence using the plural form of the underlined words. Observe the change in the words. First one. Where will the animal go if there are no trees? Where will the animals go if there are no trees? The deer came sprinting towards him. The deer came sprinting towards them. I have good habits. We have good habits. The community that lived near the forest signed it. The communities that lived near the forest signed it. I appreciate your love for animal and bird. We appreciate your love for animals and birds. ಈ ಪಾಠದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಈ ಪಾಠಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ವಿವರವನ್ನು ನೀವು ತಿಳ್ಕೊಂಡಿದ್ದೀರಿ ವಿದ್ಯಾರ್ಥಿಗಳೇ. ಈ ವಿಡಿಯೋಗಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿದ್ಯಾರ್ಥಿಗಳೇ. ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.